ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 355ನೆಯ ಒಂದು ನಾಮವನ್ನು ನೋಡಿದ್ವಿ, ಗರುಡಧ್ವಜ ಅಂತ. ಗರುಡಧ್ವಜ ಅಂದರೆ ಎರಡರ್ಥವೂ ಇದೆ. ಗರುಡನೇ ಧ್ವಜದ ಚಿಹ್ನೆ. ಎರಡನೆಯದ್ದು ಧ್ವಜ ಗಮನೆ ಅಂತ ಧಾತು ಇದೆ. ಗರುಡೇನ ಧ್ವಜ್ಯತೆ ಅನೇನೇತಿ ಗರುಡಧ್ವಜ, ಗರುಡನ ಮೂಲಕ ಸಾಗುವವ ಅಂತ. ಇಷ್ಟರೊಂದಿಗೆ ಇದು ಹೋದ ಬಾರಿ ಆಗಿತ್ತು, ಅಲ್ಲಿಗೆ 51 ಶ್ಲೋಕಗಳಾಗಿತ್ತು. ಈಗ 56ನೆಯ 356ನೆಯ ನಾಮ ಅತುಲಹ ಅಂತ. ದೇವರಿಗೆ ಸಮನಾದವನೇ ಇಲ್ಲ, ಮತ್ತೆ ದೇವರಿಗೆ ಒಂದು ತಕ್ಕಡಿ ಇಲ್ಲ. ತುಲ ಅಂದರೆ ತಕ್ಕಡಿ. ಅವನನ್ನು ಹೀಗಳಿಲಿಕ್ಕಾಗಲ್ಲ. ಇವನು ಎಷ್ಟು ದೋಷಗಳಿಂದ ಕೂಡಿದ್ದಾನೆ, ಎಷ್ಟು ಗುಣಗಳಿಂದ ಕೂಡಿದ್ದಾನೆ. ಇವನು ಮಾಡಿದ ತಪ್ಪು ಇಷ್ಟು, ಸರಿ ಇಷ್ಟು, ಈ ರೀತಿ ಅಳೆಯಲು ಆಗುವುದಿಲ್ಲ. ಜಡ್ಜ್ ಮಾಡೋದು ಅಂತಾರಲ್ಲ ಕನ್ನಡದಲ್ಲಿ ನೋಡಿ, ಜಡ್ಜ್ ಮಾಡೋದು ಅಂದರೆ ಅಷ್ಟು ನಾವು ದಿನನಿತ್ಯದ ಭಾಷೆಯಲ್ಲಿ ಬಳಸುವ ಹಾಗೆ. ಅವನನ್ನ ಹೀಗೆ ಅಂತ ಜಡ್ಜ್ ಮಾಡಲಿಕ್ಕಾಗಲ್ಲ, ಅದಕ್ಕೆ ಅವನು ಅತುಲ. ಇನ್ನು ಶರಭ, ಬಾಣಗಳಿಂದ ಕಂಗೊಳಿಸುವವ. ದೇವರ ಬಾಣಗಳು ಹಾಗಿವೆ. ಶರ ಅಂದರೆ ದೇಹ. ಶ್ರೀಹಿಂಸಾಯಾಮ್ ಅಂತ ಧಾತು. ಶ್ರೀಹಿಂಸಾಯಾಮ್ ಅಂತ ಧಾತು. ಹಿಂಸೆಗೆ ಆಸರೆ ಅವರು ಶರ. ಹಿಂಸೆಗೆ ಆಸರೆಯಾಗಿರುವ ಶರೀರದಲ್ಲಿ ಭಾತಿ ಹೊಳೆಯುತ್ತಾನೆ, ಅದರಿಂದಾಗಿ ಶರಭ ಅಂತ. ಶರಭೋ ಭೀಮಃ ಅಂತಂದ್ರೆ ಎರಡು. ದೇವರು ಭಯಂಕರನೂ ಹೌದು, ಭಯಂಕರನಲ್ಲ ಅನ್ನೋದು ಹೌದು. ಭೀಮಃ ಅಭೀಮಃ. ಸಮಯಜ್ಞ, ಸಮಯವನ್ನು ತಿಳಿಯುವವ. ನಮಗೆಲ್ಲ ಸಮಯವನ್ನು ತಿಳಿಯಲಿಕ್ಕೆ ಒಂದು ಮಾಪನ ಬೇಕು. ಸೂರ್ಯನೋ ಚಂದ್ರನೋ ಇನ್ನು ಗಿಡಮರಗಳ ಅರಳುವಿಕೆ ಇತ್ಯಾದಿಗಳೆಲ್ಲ ನಮಗೆ ಸಮಯದ ಮಾಪನಗಳು. ಜ್ಯೋತಿಷದ ರೀತಿಯಲ್ಲಿ ಒಂದು ತಿಳಿಯೋದಾದರೆ ಆಯುರ್ವೇದದಲ್ಲಿಯೂ ಹೇಳುತ್ತಾರೆ, ಈ ಗಿಡ ಅರಳಿತು ಅಂತಂದರೆ ಈ ಕಾಲ ಅಂತ. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡಬಹುದು. ಅಯ್ಯೋ ಕಾಲ ಕಳೆದು ಹೋಗಿದೆ, ಯಾಕೆಂದರೆ ಚಳಿಗಾಲದ 2ನೇ ತಿಂಗಳಲ್ಲಿ ಅರಳುವ, 3ನೇ ತಿಂಗಳಲ್ಲಿ ಅರಳುವ ಹೂಗಳು ಅರಳಿವೆ. ಅದರಿಂದಾಗಿ ಸೂರ್ಯ ಕೊಟ್ಟ ಸಮಯ, ಸುಗ್ರೀವ ಕೊಟ್ಟ ಸಮಯ ಮುಗಿದಿದೆ ಅಂತ ಕಪಿಗಳೆಲ್ಲ ಅಂದುಕೋತಾರೆ. ನಾವು ಹೀಗೆ ಸಮಯವನ್ನು ನಾವು ತಿಳಿಯೋದು
ಒಂದು ಮಾನದ ಮೂಲಕ, ಒಂದು ಮಾಪನದ ಮೂಲಕ ಸಮಯವನ್ನು ತಿಳಿಯೋದು. ಆದರೆ ದೇವರಿಗೆ ಆ ಮಾಪನ ಇಲ್ಲ. ಯಾಕೆಂದರೆ ಪ್ರಳಯದಲ್ಲಿ ಯಾವುದೂ ಇಲ್ಲ. ಈ ಕಾಲ ಕಳೆದು, ಈ ಮಹಾಪ್ರಳಯದ ಕಾಲ ಮುಗಿದು, ಈ ಕಾಲ ಶುರು ಆಗತ್ತೆ ಅಂತ ಹೆಂಗೆ ಗೊತ್ತಾಗತ್ತೆ? ಕಾಲ ಅನ್ನೋದು ಸ್ವರೂಪ ವೇದ್ಯ. ನಮಗೂ ಸ್ವರೂಪ ವೇದ್ಯವೇ. ಮಲಗಿದ್ದಾಗ ಗಾಢವಾದ ನಿದ್ರೆಯಿಂದ ಎದ್ದೇಳುತ್ತೇವೆ, ಕಾಲ ಆಗಿದೆ ಅಂತ ಗೊತ್ತು. ಕೆಲವೊಮ್ಮೆ ವಿಪರೀತ ಗಾಢ ನಿದ್ರೆಯಿಂದ ಎದ್ದಾಗ ಬೆಳಗ್ಗೆಯೋ ಸಂಜೆಯೋ ಗೊತ್ತಾಗಲ್ಲ, ಆದರೆ ಕಾಲ ನಿಂತಿರಲ್ಲ ಅನ್ನೋದು ಗೊತ್ತಿದೆ. ಎಷ್ಟೇ ಯಾರೇ ಪ್ರಜ್ಞೆ ಇರುವವನಿರಲಿ, ಎರಡು ಕಾಲ ಮತ್ತು ಆಕಾಶ ಇದು ಸ್ವರೂಪ ವೇದ್ಯ. ಯಾಕೆ ಅಂದರೆ ಆಕಾಶದ ಅಸ್ತಿತ್ವವನ್ನು ಹೆಂಗೆ ತಿಳಿತೀರ ನೀವು? ಏನಿಲ್ಲ, ಬೆಳಕು ಹೊರಗಡೆ ಕಾಣ್ತಾ ಇದೆ, ಹೊರಗಡೆಯ ಬೆಳಕು ಕಾಣ್ತಾ ಇರೋದಕ್ಕೆ ಆ ಬೆಳಕಿಗೆ ಆಸರೆ ಯಾವುದೋ ಇರಬೇಕು. ಕಾಲವನ್ನು ಹಾಗೆ ತಿಳಿಯುತ್ತಾನೆ ಎನ್ನೋಣವೇ? ಇಲ್ಲ. ಹುಟ್ಟು ಕುರುಡನಿಗೆ ಆಕಾಶ ಹೇಗೆ ಗೊತ್ತಾಗುತ್ತೆ? ಅಯ್ಯೋ, ಶಬ್ದ ಆಗ್ತಾ ಇರುತ್ತೆ, ಶಬ್ದಕ್ಕೆ ಆಸರೆಯಾಗಿ ಏನೋ ಒಂದಿರಬೇಕು, ಅದನ್ನ ಆಕಾಶ ಅಂತ ಹುಟ್ಟು ಕುರುಡ ತಿಳ್ಕೊತಾನೆ. ಹುಟ್ಟು ಕುರುಡನೂ ಕಿವುಡನೂ ಆಗಿರುವ ಒಬ್ಬ ಹೇಗೆ ತಿಳ್ಕೊತಾನೆ? ಅವನಿಗೂ ಆಕಾಶದ ಬಗ್ಗೆ ಪ್ರಜ್ಞೆ ಇದೆ. ಹೆಂಗೆ ತಿಳ್ಕೊತೀರ ನೀವು ಕಾಲ ಆಕಾಶವನ್ನ? ಯಾವ ಭರವಸೆಯ ಮುಂದೆ ಚಾಚುತ್ತಾನೊಬ್ಬ? ಯಾವ ಭರವಸೆಯ ಮೇಲೆ? ಆಕಾಶ ಇದೆ ಅನ್ನುವ ಭರವಸೆಯ ಮೇಲೆ ಹುಟ್ಟು ಕಿವುಡ ಕೈ ಚಾಚುತ್ತಾನೆ. ಕಗ್ಗತ್ತಲಲ್ಲಿ ಸಿಕ್ಕಿಬಿದ್ದವನೊಬ್ಬ ಕೈ ಚಾಚೋದು ಆಕಾಶ ಇದೆ ಎನ್ನುವ ಭರವಸೆಯ ಮೇಲೇನೆ. ಅದಕ್ಕೆ ಕಾಲೋ ನಾಸಾಕ್ಷಿ ಗೋಚರ ಅಂತ ಅನುವ್ಯಾಖ್ಯಾನ. ಕಾಲ ಅನ್ನೋದು ಸಾಕ್ಷಿ ಗೋಚರ, ಆಕಾಶ ಅನ್ನೋದು ಸಾಕ್ಷಿ ಗೋಚರ. ನಿಮಗೆ ಏನು ಹೇಳಬೇಕಾಗಿಲ್ಲ. ಹುಟ್ಟುವ ಮರಿಗಳು ಯಾವ ರೀತಿ ದಿಕ್ಕನ್ನು ತಿಳ್ಕೊತಾವೆ? ಆಕಾಶ ಗೊತ್ತಿರುತ್ತೆ. ಆದ್ದರಿಂದ ಆಗ ತಾನೇ ಹುಟ್ಟುವ ಮರಿಗಳು. ಆಮೆಗಳು ಎಲ್ಲಿಯೋ ಇದ್ದು ಎಲ್ಲಿಯೋ ಹೋಗಿ ಮತ್ತೆ ವಾಪಸ್ ಬರ್ತಾವಲ್ಲ ಅಲ್ಲಿಗೆ, ಸಮುದ್ರದ ದಂಡೆಯ ಮೇಲೆ. ಇಲ್ಲಲ್ಲ, ಚಂದ್ರಸಿರಿ ಅಂತ ಒಂದು ಜಾಗ ಇದೆ ಶ್ರೀಲಂಕಾದ ಹತ್ತಿರ. ಅಲ್ಲಿ ಎಲ್ಲ ಆಮೆಗಳು ವಾಪಸ್ ಬಂದು ಅಲ್ಲಿಯೇ ಯಾವುದನ್ನ ಮೊಟ್ಟೆಯನ್ನು ಇಟ್ಟು ಹೋಗ್ತವೆ. ಮತ್ತೆ ಎಲ್ಲೆಲ್ಲೋ ತಿರುಗಿ ಮತ್ತೆ ಅದು ಮರಿಯಾಗುವ ಕಾಲಕ್ಕೆ ಮತ್ತೆ ವಾಪಸ್ ಬರ್ತವೆ. ಈ ತರಹ ಎಲ್ಲ ಸಹಜವಾದ ಪ್ರಜ್ಞೆಗೆ ಒಳಪಡೋದು. ಅದರಿಂದಾಗಿ ಪ್ರತಿಯೊಬ್ಬರದೂ ಸಮಯಜ್ಞರೇ. ದೇವರದೇನು ವಿಶೇಷ? ಹಾಗಾದರೆ ದೇವರು ಏನು ಅಂದರೆ, ಸೂರ್ಯ ಚಂದ್ರ ಇತ್ಯಾದಿ ಯಾವ ಪ್ಯಾರಾಮೀಟರ್ ಇಲ್ಲದೆ ಹೋದಾಗಲೂ ತಿಳಿತಾನಲ್ಲ, ಅವನು ಸಮಯಜ್ಞ. ಯಾಕೆಂದ್ರೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಳಕೇ ಇಲ್ಲ, ದೇವರದ್ದನ್ನು ಬಿಟ್ರೆ ತಿಳಿತಾನೆ ಹೇಗೆ? ಅವನು ನಿಜವಾದ ಸಮಯಜ್ಞ. ಆಮೇಲೆ ನಮಗೆ ಕಾಲ ಮಾಯಾಂಶ ಯೋಗೇನ ಅಂತ ಹೇಳಿ ಭಾಗವತದಲ್ಲಿ ಹೇಳುತ್ತಾರೆ. ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಕಾಲ ಮಾಯಾ ಅಂಶ ಯೋಗ. ಯೋಗ ಅಂದರೆ ಸಂಬಂಧ, ಕಾಲದ ಸಂಬಂಧ, ಮಾಯಾ ಜೀವನ ಒಳಗಡೆ ಇರುವ ಗುಣ, ಪ್ರಕೃತಿ, ಅಂಶ ಅಂತಂದ್ರೆ ನಾನು ತನ್ನುವ ಪ್ರಜ್ಞೆಯ ಅಂಶ. ಇವುಗಳ ಜೊತೆಗೂಡಿಯೇ ಜಗತ್ತು ಸೃಷ್ಟಿಯಾಗಿರೋದು. ಅಂದರೆ ಚೇತನಗಳು ಒಟ್ಟು ಕೂಡಿಯೇ ಸೃಷ್ಟಿಯಾಗಿರೋದು. ಆದ್ದರಿಂದ ದೇವರು ಇದರ ಯಾವುದರ ನೆರವೂ ಇಲ್ಲದೆ ತಿಳಿತಾನೆ ಸಮಯವನ್ನು. ನಮಗಾದರೆ ಒಂದು ಇನ್ಸ್ಟಿಂಕ್ಟ್ ಇದೆ, ಹೌದು, ಜೀವ ಸ್ವರೂಪ ಕಾಲವನ್ನು ತಿಳಿದಿದ್ದಾನೆ ಸಮಯಜ್ಞ. ಆದರೆ ಆ ಕಾಲದ ತಿಳುವಳಿಕೆ ಅನ್ನೋದೇನಿದೆ,
ಸಮುಗ್ಧ ಕಾರೇಣ ಅಂದರೆ ಬ್ಲೈಂಡಾಗಿ ತಿಳ್ಕೊಂಡಿರ್ತಾನೆ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಕಾಲ ಇದೆ, ಅದರಿಂದಾಗಿಯೇ ಒಬ್ಬ ಜೀವ ಅನಾದಿ ಕಾಲ ಇದೆ, ಅನಂತ ಕಾಲ ಇದೆ ಅಂದರೆ ನೋ ಒನ್ ಟ್ರೈಸ್ ಟು ಡಿನೈ, ನಿರಾಕರಣೆ ಮಾಡಲಿಕ್ಕೆ ಯಾರೂ ಪ್ರಯತ್ನ ಪಡಲ್ಲ, ಎಂತಹವನೇ ಆಗಿರಲಿ. ಯಾಕೆ ಅಂದರೆ ಕಾಲ ಇದೆ ಅನ್ನೋದು ಗೊತ್ತು ಅವನಿಗೆ. ಕಾಲ ನಾಶ ಆಗೋದಿಲ್ಲ ಅನ್ನೋದು ಗೊತ್ತು. ಯಾಕೆಂದ್ರೆ ಅದು ಎಂತಹ ಕಾಂಪ್ಲೆಕ್ಸ್ ಅಂದರೆ ಆ ಪ್ರಶ್ನೆ. ಕಾಲ ನಾಶ ಆಗುವ ಕಾಲ ಯಾವುದು, ಯಾವಾಗ ನಾಶ ಆಗತ್ತೆ ಅಂತ ಕೇಳಲೇಬೇಕು ನೀವು. ಕಾಲಘಟಿತವಾಗಿ ಕಾಲ ಖಚಿತಂ ಹೇವ ದೃಶ್ಯತೆ ಅಂತಾರೆ ಅನುವ್ಯಾಖ್ಯಾನದಲ್ಲಿ. ಪ್ರತಿಯೊಂದೂ ಕೂಡ ಕಾಲ ಖಚಿತವಾಗಿಯೇ ಇರುತ್ತೆ. ಈ ಆನಂದ ಕುಮಾರಸ್ವಾಮಿ ಅಂತ ಶ್ರೀಲಂಕನ್, ಅವರು ಆನಂದ ಕೆಂಟಿಶ್ ಕುಮಾರಸ್ವಾಮಿ ಅಂತ ಪೂರ್ತಿ ಹೆಸರು. ಅವರು ಆನಂದ ಕೆಂಟಿಶ್ ಕುಮಾರಸ್ವಾಮಿ. ಅವರು ಶ್ರೀಲಂಕನ್ ತಂದೆಗೂ ಅಮೇರಿಕನ್ ತಾಯಿಗೂ ಹುಟ್ಟಿದವರು. ನಿಜವಾಗಿಯೂ ಭಾರತದ ಬರಹದ ಬಗ್ಗೆ ಬಹಳ ಕೆಲಸ ಮಾಡಿದವರು. ಅವರು ಹೋಗಿದ್ದು ಯಾವಾಗ ಗೊತ್ತಾ? 1947 ಸೆಪ್ಟೆಂಬರ್ನಲ್ಲಿ ಹೋಗಿದ್ದಾರೆ. ಅಕ್ಟೋಬರಲ್ಲಿ ಹೋಗಿದ್ದಾರೆ. ಹಂಗೆ ಹೋಗಿದ್ದಾರೆ. ಆದರೆ ಭಾರತೀಯ ಕಲೆಯ ಬಗ್ಗೆ ಬಹಳ ಸೊಗಸಾದ ಬರಹಗಳು. ಅವ್ರದ್ದು ಟೈಮ್ ಅಂಡ್ ಎಟರ್ನಿಟಿ ಅಂತ ಒಂದು ಪುಸ್ತಕ ಇದೆ. ಟೈಮ್ ಅಂಡ್ ಎಟರ್ನಿಟಿ ಬಹಳ ಸೊಗಸಾದ ನಿಬಂಧ. ನೀವು ಭಾಗವತ ತಾತ್ಪರ್ಯವನ್ನ ಎಲ್ಲ ಮತಗಳ ಜೊತೆಗೆ ಕಂಪೇರ್ ಮಾಡಬೇಕು ಅಂತ ನಿಮಗೆ ಅನ್ನಿಸಿದರೆ, ಭಾಗವತ ತಾತ್ಪರ್ಯದಲ್ಲಿ ಹೇಳಿದ, ಅನುವ್ಯಾಖ್ಯಾನದಲ್ಲಿ ಹೇಳಿದ ಕಾಲಸ್ವರೂಪವನ್ನ ಚಿಂತನೆ ಮಾಡಬೇಕು ಅಂತ ನಿಮಗೇನಾದರೂ ಅನ್ನಿಸಿದರೆ ನೀವು ಆ ಟೈಮ್ ಅಂಡ್ ಎಟರ್ನಿಟಿ ಪುಸ್ತಕವನ್ನು ನೋಡಿದ್ರೆ ಆಯಿತು. ಇಂಥದ್ದನ್ನು ಉಲ್ಲೇಖಿಸಿಲ್ಲ ಅಂತ ಇಲ್ಲ. ಬೌದ್ಧರು, ಜೈನರು, ಕ್ರಿಶ್ಚಿಯನ್ನರು ಎಲ್ಲರ ಮತವನ್ನೂ ಅಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಯಾವ ಯಾವ ಮತ ಇತ್ತು ಎಲ್ಲರದ್ದು ಕೂಡ, ವಿಶೇಷತಃ ವೆಸ್ಟರ್ನ್ ಫಿಲಾಸಫಿಯಲ್ಲಿ ಅವರು ಕೂಡ ಈ ಒಂದು ಪ್ರಶ್ನೆಯನ್ನು ಎತ್ತುತ್ತಾರೆ. ಕಾಲ ಅನ್ನೋದು ನಿತ್ಯ ಅನ್ನೋದನ್ನ ಯಾರು ಅವರು ಬರೆಯೋದು ಈ ತನಕ ಅಲ್ಲಗೆಳೆಯಲಾಗಿಲ್ಲ, ಮುಂದೆಯೂ ಅಲ್ಲಗೆಳೆಯಲಿಕ್ಕಾಗಲ್ಲ. ಕಾಲ ನಿತ್ಯ. ಯಾಕೆಂದ್ರೆ ನಮಗೆ ಇವತ್ತು ಇರುವ ಇದು ನಿತ್ಯ ಅಂತ ಅನುಭವಕ್ಕೆ ಬರುವ ಏಕೈಕ ವಸ್ತು ಅಂದರೆ ಅದು ಕಾಲ ಅಂತ. ಮತ್ತಾವುದು ಅನುಭವಕ್ಕೆ ಬರಲ್ಲ. ನೀವು ಸ್ವಲ್ಪವಾದರೂ ಧ್ಯಾನಕ್ಕೆ ಹೋದರೆ ವೇದ ಇದು ನಿತ್ಯ ಆಗಿದ್ದಿರಬಹುದು, ಭಾಷೆ, ಪದ ಹಾಗೂ ಪದಾರ್ಥದ ಸಂಬಂಧ ಇದು ನಿತ್ಯ ಆಗಿರಬಹುದು. ನೀವು ಆಳಕ್ಕೆ ಇಳಿತಾ ಇದ್ದ ಹಾಗೆ ಆ ಪದ ಹಾಗೂ ಪದಾರ್ಥಗಳ ಸಂಬಂಧದ ಬಗ್ಗೆ, ನಿತ್ಯತ್ವದ ಬಗ್ಗೆ ಚಿಂತನೆ ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕಾಲದ ಬಗ್ಗೆ ನಿಮಗೆ ಸಂದೇಹ ಬರಲ್ಲ, ಸ್ವಲ್ಪವೂ ಇಳಿಬೇಕಾಗಿಲ್ಲ. ಪ್ರತಿಯೊಬ್ಬನಿಗೂ ಸ್ಥೂಲವಾಗಿಯೇ ಗೊತ್ತಾಗುವ ಪ್ರಮೇಯ ಕಾಲನಿತ್ಯತ್ವ. ಅದರಿಂದಾಗಿ ಜೀವರು ಸಮಯಜ್ಞರೇ, ದೇವರು ಸಮಯಜ್ಞ. ಯಾಕೆಂದ್ರೆ ನಿರಪೇಕ್ಷ ಸಮಯಜ್ಞ. ಸಮಯಜ್ಞ ಅಂದ್ರು. ಈ ರೀತಿ ಹಿಂದೆ ಮುಂದೆ ಆಚೆ ಈಚೆ ಎಲ್ಲ ರೀತಿಯಾದ ಸಮಯವನ್ನು ತಿಳಿಸುವವ ಸಮಯಜ್ಞ. ಎಲ್ಲರ ಯಜ್ಞವೂ ಅವನಿಗೆ ಸಮ ಅಂತ ಇನ್ನೊಂದರ್ಥ. ಸಮಃ ಯಜ್ಞ ಯಸ್ಯ, ಅವನಿಗೇನು ಬದಲಾವಣೆ ಇಲ್ಲ. ಇವರು ಯೋಗ್ಯತೆಗೆ ಅನುಗುಣವಾಗಿ ಅವನು ಕೊಡ್ತಾನಷ್ಟೆ. ಸೇವಾ ಯೋಗ್ಯಾತಿರೇಕೇಣ, ಇದು ಭಾಗವತ ತಾತ್ಪರ್ಯದಲ್ಲೂ ಬರುತ್ತೆ. ತಾತ್ಪರ್ಯ ಚಂದ್ರಿಕಾ, ವ್ಯಾಸತೀರ್ಥರ ಒಂದು ತಾತ್ಪರ್ಯ ಚಂದ್ರಿಕಾದಲ್ಲಿಯೂ ಈ ಮಾತನ್ನು ಹೇಳ್ತಾರೆ. ಸೇವಾ ಯೋಗ್ಯಾತಿರೇಕೇಣ ಸ್ವಾನಾಮಪಿ ನ ದಾಸ್ಯತಿ, ಅಪರಾಧಾತಿರೇಕೇಣ
ನಾಣ್ಯಸ್ಯಾತ ಸಮೋಹರಿಹಿ ಅಂತ. ಸೇವೆಗೆ ಮೀರಿ, ಒಬ್ಬನ ಸೇವೆಯನ್ನು ಮೀರಿ ಸುಖವನ್ನು ಕೊಡೋಲ್ಲ, ದ್ವೇಷಕ್ಕೆ ಮೀರಿ ದುಃಖವನ್ನು ಕೊಡೋದಿಲ್ಲ. ಅದರಿಂದಾಗಿ ದೇವರು ಸಮ ಅಂತ. ಹೀಗಾಗಿ ಅವನಿಗೆ ಎಲ್ಲರ ಯಜ್ಞವೂ ಸಮವೇ, ಎಲ್ಲರ ಪೂಜೆಯೂ ಸಮವೇ. ಸಮಯಜ್ಞ ಸಮಯಜ್ಞ ಅಂತ ಒಂದರ್ಥ, ಸಮಯ ಜ್ಞ, ಇನ್ನೊಂದು ಸಮ ಯಜ್ಞ. ಇನ್ನೂ ಹಲವಾರು ತರಹದ ಅರ್ಥಗಳಿದೆ, ಎರಡರ್ಥ ಸಾಕು. ಇನ್ನು ಹವಿರಹರಿಹಿ, ಈ ಇಷ್ಟು ಕಾಲದಲ್ಲಿ ಹವಿಸ್ಸನ್ನ ಸ್ವೀಕಾರ ಮಾಡುವವ ಅವನೇ. ಸಮಯಜ್ಞನಾಗಿ ತಿಳಿದವರು ಮಾಡುವ ಯಜ್ಞವೂ ಅವನಿಗೆ ಸಮವೇ, ತಿಳಿಯದವರು ಮಾಡಿದ ಯಜ್ಞವೂ ಸಮವೇ. ಎರಡರಲ್ಲಿಯೂ ಅವನಿಗೆ ಸಮ ಯಾವುದು ಅಂದರೆ ಹವಿರಹರಿಹಿ ಅಂತ. ಹವಿಸ್ಸನ್ನ ಸ್ವೀಕಾರ ಮಾಡ್ತಾನೆ. ಸರ್ವಲಕ್ಷಣ ಲಕ್ಷಣ್ಯ, ಎಲ್ಲ ಲಕ್ಷಣಗಳಿಂದಲೂ ಲಕ್ಷಣೀಯ. ಲಕ್ಷ್ಮೀವಾನ್, ಸಂಪತ್ತನ್ನು ಹೊಂದಿರುವವ. ಲಕ್ಷ್ಮೀ ಸಂಪತ್ತಿ ಶೋಭಯೋ, ಶೋಭೆಯನ್ನು ಹೊಂದಿರುವವ, ಆದ್ದರಿಂದಾಗಿ ಲಕ್ಷ್ಮೀವಾನ್. ಸಮಿತಿಂಜಯ, ಸಮಿತಿ ಅಂದರೆ ಯುದ್ಧ. ಸಮಿತಿ ಅಂದ್ರೇನು? ಯುದ್ಧ. ಮೂಲಭೂತವಾಗಿ ಸಮಿತಿ ಅಂದರೆ ಯುದ್ಧ. ನಾನು ಒಬ್ಬರಿಗೆ ಹೇಳಿದೆ, ಸಮಿತಿ ಅಂದರೆ ಯುದ್ಧ ಅಂತ ಅರ್ಥ ಉಂಟು ಅಂತ. ಅವ್ರು ಹೇಳಿದ್ರು, ಹೌದು ಹೌದು, ಅದಕ್ಕೇನೆ ಈ ಎಲ್ಲ ಸಮಿತಿ ಅಂತ ಇಟ್ಕೊಳ್ಳೋದು, ವೃಂದಾವನ ಸಮಿತಿ, ಸೇವಾ ಸಮಿತಿ ಅಂತ ಇಟ್ಕೊಳ್ಳೋದು. ಸಮಿತಿ ಅಂದರೆ ಯುದ್ಧ. ಸಮಿತಿಂಜಯ, ಯುದ್ಧವನ್ನು ಗೆಲ್ಲುವವ. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರ ಸಹ, ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ವಿಕ್ಷರಃ, ವಿಶೇಷವಾಗಿ ಭಕ್ತರ ಬಗೆಗೆ ಸ್ರವಿಸುವವ ಪ್ರೀತಿಯನ್ನ. ಚರಣ ಅಂದರೆ ಸ್ರವಿಸುವುದು, ಸೋರುವುದು, ತುಳುಕುವುದು ಅಂತ ಅರ್ಥ ಇದೆ. ಅದರಿಂದಾಗಿ ವಿಕ್ಷರ. ಇನ್ನು ರೋಹಿತ, ರೋಹಿತ ಅಂತ ಹೇಳಿದ್ರೆ ಒಂದು ಅರ್ಥ, ನಾರ್ಮಲ್ ಆಗಿರೋ ಅರ್ಥ ಕೆಂಪಗಿರೋನು ಅಂತ, ಕೆಂಪ ಅಥವಾ ಕೆಂಚ. ರೋಹಿತ ಅಂದರೆ ಕೆಂಪಗಿರೋನು. ಆದರೆ ಇಲ್ಲಿ ಒಂದು ವಿಶಿಷ್ಟವಾದ ಅರ್ಥ ಏನು ಹೇಳಿದ್ದಾರೆ, ಅದರ ಕಡೆಗೆ ಗಮನ ಸರಿಯೋಣ. ವೇದವಚನೈ ರುವಂತೀತಿ ರಾವಃ, ರೌ ಶಬ್ದೆ ಅಂತ ಧಾತು. ರೌ ಶಬ್ದೆ. ರು ಅಂತ ಹೇಳಿದ್ರೆ ಶಬ್ದ, ರೋ ಅಂತ ಹೇಳಿದ್ರೆ ಶಬ್ದದಿಂದ ಉತ್ಕೃಷ್ಟವಾಗಿರುವವ ಯಾರೋ ಅವನಿಗೆ ಹಿತ, ರೋಹಿತ ಅಂತ ಅರ್ಥ. ಅದಕ್ಕೆ ತಿರೋಹಿತ ಅಂತ. ತಿರೋಹಿತ, ಹಾಗೆ ಆ ರೀತಿ ಒಂದು ಅರ್ಥ ಉಂಟವಾಗ. ತಿರೋಹಿತ ಅಂತ ಹೇಳಿದ್ರೆ ಏನಾಗತ್ತೆ ಅವಾಗ? ತಿರಸ್ಕೃತ ರೋಹಿತ ಅಂತ. ಶಬ್ದದಿಂದ ಕಾಣಲಾಗದಷ್ಟು ಕಣ್ಮರೆಯಾಗುವವ ಅಂತ, ಆ ರೀತಿ ಒಂದು ಅರ್ಥ ಬರುತ್ತೆ. ಇನ್ನು ಮಾರ್ಗ, ಮಾರ್ಗ ಶಬ್ದಗಳಿಂದ ಹುಡುಕೋದು ಅವನನ್ನೇ, ಎಲ್ಲರೂ ಹುಡುಕೋದು ಅವನನ್ನೇ. ಮೃಗಾಣಾಂ ಅಯಂ ಮಾರ್ಗ. ಅಲ್ಲ, ಇದಕ್ಕೆ ಮಾರ್ಗ ಅಂತ ಯಾಕೆ ಹೆಸರು ಬಂತು? ನಾವು ನೋಡ್ತೇವಲ್ಲ, ರೋಡು, ರೋಡು ಅದು ರಥ್ಯ. ರಥ್ಯ ಏನಿದೆ ಅದು ರೋಡ್ ಆಗಿದ್ದು, ರಸ್ತೆ ಕನ್ನಡದಲ್ಲಿ, ಅದು ಮೂಲಭೂತವಾಗಿ ರಥ್ಯ. ರಥಕ್ಕೆ ಯೋಗ್ಯವಾದದ್ದು ರಥ್ಯ. ರಥ ಹೋಗಲು ಯೋಗ್ಯವಾದದ್ದು, ಗಾಲಿ ಮೂಡಲು ಯೋಗ್ಯವಾದದ್ದು ರಥ್ಯ. ಮಾರ್ಗ ಅಂದ್ರೆ ಅದೇ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್. ಹುಡುಕುವವರು ಎಲ್ಲಿ ಇರ್ತಾರೋ ಅದು ಮೃಗಗಳು ಎಲ್ಲಿ ಇರ್ತಾವೋ ಅದು ಮಾರ್ಗ. ಯಾವುದರ ಮೂಲಕ ಹುಡುಕಬೇಕು?
ಈ ದಾರಿಯ ಮೂಲಕ ಹುಡುಕಬೇಕು, ಕ್ಲಿಯರ್ ಆಗಿರ್ಬೇಕು ಅವಾಗ. ಆದರೆ ಇನ್ನೂ ಕಾಡಿನಲ್ಲಿ ಮಾರ್ಗ ಯಾವುದು ಗೊತ್ತಾ? ಗಜಮಾರ್ಗ ಅನ್ನೋ ಹಾಗಿಲ್ಲ. ಅದನ್ನು ಬೇಕಾದ್ರೆ ರಾಜಮಾರ್ಗ ಅನ್ಬಹುದು, ಗಜಮಾರ್ಗ ಯಾಕೆಂದ್ರೆ ಆನೆ ಹೋದದ್ದು ಹಾದಿ, ಅದು ಹುಡ್ಕೊಂಡು ಹೋಗಲ್ಲ. ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗೋದು ಜಿಂಕೆ. ಮೇಲ್ಗಡೆ ಏನು ಮರ ಇದೆ, ಗಿಡ ಇದೆ, ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ನುಸುಳ್ಕೊಂಡು ಹೋಗೋದು. ಹೀಗಾಗಿ ಮಾರ್ಗ ಅಂತ, ಕಾಡಿನಲ್ಲಿ ಮಾರ್ಗ ಅಂತ ಕರೆದ್ರೆ ಜಿಂಕೆಯ ದಾರಿ ಅಂತ, ವ್ಯಾಘ್ರ ಮಾರ್ಗ ಅಂತನ್ನಲ್ಲ, ಸಿಂಹ ಮಾರ್ಗ ಅಂತನ್ನಲ್ಲ. ಆದ್ರೆ ಮಾರ್ಗ ಅಂತ ಹೇಳಿದ್ರೆ ಆ ಶಬ್ದಕ್ಕೆ ಅರ್ಥವೇ ಮೃಗಗಳು ಸಾಗುವ ದಾರಿ. ಮೃಗಾಣಾಂ ಅಯಂ ಮಾರ್ಗ ಅಂತ. ಆಮೇಲೆ ಅದನ್ನು ನಾವು ಪೇಟೆಗೆ ಒಗ್ಗಿಸಿಕೊಂಡ್ವಿ, ಕಾಡಿನಲ್ಲಿರೋದನ್ನ ಪೇಟೆಗೆ ಒಗ್ಗಿಸಿಕೊಂಡ್ವಿ. ಪೇಟೆಯಲ್ಲಿ ಏನು, ಯಾವುದನ್ನು ಹುಡುಕ್ತಾ ಹೋಗ್ತಾ ಇರ್ತಾರೆ, ಹುಡುಕುವವರಿಗೆ ಇದು ಸಾಧನ ಅಂತ. ಆಮೇಲೆ ಏನಾಯ್ತು, ಮಾರ್ಗದ ನೆಕ್ಸ್ಟ್ ಲೆವೆಲ್ ರಥ್ಯ. ರಥ್ಯ ರಸ್ತೆ ಆಯಿತು, ಅಥವಾ ರಥ್ಯ ರೋಡ್ ಆಯಿತು. ಆಮೇಲೆ ಹೈವೇ ಆಯಿತು. ಇದೆಲ್ಲ ಬದಲಾವಣೆಗಳು. ಅದರಿಂದಾಗಿ ದೇವರು ಮಾರ್ಗ, ಎಲ್ಲರಿಂದ ಹುಡುಕಲ್ಪಡುವವ. ಏಷ ಪಂಥಾಹ ಅಂತ ಉಪನಿಷತ್ತು, ಮಹೈತರೇಯ ಉಪನಿಷತ್ತು. ಇನ್ನು ಹೇತು, ಎಲ್ಲಕ್ಕೂ ಕಾರಣ. ದಾಮೋದರ, ದಮ ಯಾರಿಗಿದೆ ಅವರು ದಾಮರು. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಉದ ಅಂದ್ರೆ ಜೀವರು. ದಾಮ ಪ್ಲಸ್ ಉದ, ಇಂದ್ರಿಯ ನಿಗ್ರಹ ಇರುವ ಜೀವರು, ಅವರನ್ನ ರಮತೆ ಸಂತೋಷಗೊಳಿಸುವವ. ರಮಯತಿ ಇತಿ ದಾಮ ಉದರ ದಾಮೋದರ. ಆಮೇಲೆ ದಾಮೋದರ ಅಂದ್ರೆ ನಿಮ್ಗೆ ಗೊತ್ತಿದೆ, ಯಶೋದೆ ಹೊಟ್ಟೆಗೆ ಹಗ್ಗ ಕಟ್ಟಿದ್ದಾಳೆ, ಹೀಗಾಗಿ ಅವನು ದಾಮೋದರ ಅಂತ. ದಾಮೋದರ ಸಹ, ಎಲ್ಲವನ್ನ ಸಹಿಸುತ್ತಾನೆ. ಅವನನ್ನು ಬೈದವರನ್ನೂ ಸಹಿಸಿ ಅವರಿಗೂ ಸುಖವನ್ನು ನೀಡುತ್ತಾನೆ. ಅವನಿಗೆ ಬೈದಿರ್ತಾರಲ್ಲ, ಅವ್ರಿಗೂ ಅದೇ ಸುಖ. ಸಂಸಾರಾವಸ್ಥೆಯಲ್ಲಿ ಅವನ್ನ ಬೈದವರಿಗೆ ಎಲ್ಲರಿಗೂ ಸುಖ ನೀಡುತ್ತಾನೆ. ಆಮೇಲೆ ಅವರ ಸ್ವರೂಪ ಆ ರೀತಿ ಆದರೆ ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ದೇವರು ಕರುಣಾಶೀಲ ಅನ್ನಲಿಕ್ಕೆ ಆ ವೇದವನ್ನ ಉಲ್ಲಂಘಿಸೋದಿಲ್ಲ. ಆದರೆ ಎಂಥವರಿಗೂ ಇಲ್ಲಿ ಸುಖ ಕೊಡದೇ ಇರಲ್ಲ. ಅದರಿಂದಾಗಿ ದೇವರು ಸಹ ಮಹೀಧರ, ಇಳಾ ಸರಸ್ವತಿ ಮಹೀ ಅಂತ ಪೂಜ್ಯವಾದ ಮಾತು. ಆ ಪೂಜ್ಯವಾದ ಮಾತನ್ನು ಹೊತ್ತವ ಮಹೀಧರ. ಮಹಾಭಾಗ, ದೊಡ್ಡ ಭಾಗ ಅವನದ್ದು. ಅವನ ಪಾಲು ದೊಡ್ಡದು ಎಲ್ಲದರಲ್ಲಿಯೂ. ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ, ನಮ್ಮ ದೈನಂದಿನ ಭೋಗಗಳಲ್ಲಿ ಅಂತರ್ಯಾಮಿಯಾಗಿ ಅವನು ಪಡೆಯುವ ಪಾಲು ದೊಡ್ಡದಾದ್ದರಿಂದಾಗಿ ಮಹಾಭಾಗ. ವೇಗವಾನ್, ವೇಗ ಅಂತ ದೇವರ ಹೆಸರು. ವೇದಗನೇ ವೇಗ, ವೇದದಲ್ಲಿ ಇದ್ದಾನೆ. ಆಮೇಲೆ ವಾತಿ, ನಿರಂತರವಾಗಿ ಹೋಗ್ತಾ ಇರ್ತಾನೆ. ವೇಗವಾನ್ ಅಂತ. ಅಮಿತಾಶನಃ, ಪ್ರಳಯದಲ್ಲಿ ಎಲ್ಲರನ್ನೂ ಉಣ್ಣುವವ. ಆದ್ದರಿಂದಾಗಿ ಅಮಿತ ಅಶನ, ಮಿತವೇ ಅಲ್ಲ ಅವನ ಅಶನ. ಅಶನ ಅಂದ್ರೆ ಊಟ. ಉದ್ಭವ, ಜಗತ್ತಿನ ಸಾರ. ಇನ್ನು ಭವಾತ್ ಉದ್ಗತ, ಸಂಸಾರವನ್ನು ಮೀರಿದವ, ಅದರಿಂದಾಗಿ ಉದ್ಭವ. ಕ್ಷೋಭಣ, ಸೃಷ್ಟಿಗಾಗಿ ಪ್ರಕೃತಿ ಪುರುಷರನ್ನು ಜೋಡಿಸಿ ಉಲ್ಲೋಲ ಕಲ್ಲೋಲಗೊಳಿಸಿದವ. ಪ್ರತಿಯೊಂದು ಸೃಷ್ಟಿ ಆಗಬೇಕಾದರೂ ಮಿಳಿತ ಆಗಬೇಕು, ಮಿಶ್ರಿತ ಆಗಬೇಕು. ಅವರಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಬರಬೇಕು. ಆ ಸೃಷ್ಟಿಯ
ಹಂತದಲ್ಲಿ ಬರುವ ಬದಲಾವಣೆ. ಇವಾಗ ಹೆಣ್ಣು ಗಂಡು ಸೃಷ್ಟಿಯಲ್ಲಿ ಅಕ್ಷೋಭ, ಮನಕ್ಷೋಭ ಇರುತ್ತೆ. ಈ ತನಕ ಆಗದ, ಈ ತನಕ ಅನುಭವಿಸದ್ದನ್ನ ಅವರು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಆ ಸೃಷ್ಟಿಯಲ್ಲಿ ಎಲ್ಲವೂ ಇರುತ್ತೆ, ಇಂಥದ್ದಿರಲ್ಲ ಅಂತಿಲ್ಲ. ನೋವು ಉಂಟು, ಕಾವು ಉಂಟು, ಕೆಲವೊಮ್ಮೆ ಸಾವುಂಟು, ನೇಮ ಉಂಟು, ತ್ಯಾಗ ಉಂಟು, ಎಲ್ಲವೂ ಇದೆ. ಅದು ಮನಸ್ಸಿನ ಕ್ಷೋಭಕರ. ಸುಮ್ಮನೆ ನಾವು ಹಿಂಗಿರ್ತೀವಿ ಅಂದರೆ ಸೃಷ್ಟಿ ಆಗೋದೇ ಇಲ್ಲ. ಆ ಸೃಷ್ಟಿಗೆ ನಾವು ಅಡ್ಜಸ್ಟ್ ಆಗಬೇಕು, ಅವರು ಅಡ್ಜಸ್ಟ್ ಆಗಬೇಕು, ನಮ್ಮ ಇಚ್ಛೆ ಇರಬೇಕು, ಅವರ ಇಚ್ಛೆ ಇರಬೇಕು, ಇವರ ಕಾವು ಇರಬೇಕು, ಅವರ ಬಯಕೆಯ ಕಾವು ಇರಬೇಕು, ಇವರ ಬಯಕೆಯ ಕಾವಿರಬೇಕು. ಎಲ್ಲವೂ ಸೇರಿ ಕೆಲವೊಮ್ಮೆ ಪ್ರೀತಿ, ಕೆಲವೊಮ್ಮೆ ದ್ವೇಷ, ದ್ವೇಷದಿಂದ ಕೂಡಿದ ಪ್ರೀತಿ, ಎಲ್ಲವೂ ಸೇರಿ ಸಿಟ್ಟು, ಪ್ರೀತಿ, ಅನಿವಾರ್ಯ, ಬೇಸರ ಎಲ್ಲವೂ ಸೇರಿ ಕಲಸು ಮೇಲೋಗರ ಆಗಿಯೇ ಸೃಷ್ಟಿ ಆಗೋದು. ಯಾವುದರ ಸೃಷ್ಟಿಯೂ ಅಷ್ಟೆ. ನಾನು ಮಗು ಒಂದು ಅಲ್ಲ ನಾನು ಹೇಳ್ತಾ ಇರೋದು. ಯಾವುದೇ ಸೃಷ್ಟಿಗೆ ಈ ಕ್ಷೋಭಣ, ಉಲ್ಲೋಲ ಕಲ್ಲೋಲಗೊಳ್ಳುವುದು, ಈ ಪ್ರಕೃತಿ ಪುರುಷರಲ್ಲಿ ಅದನ್ನು ತರುವವ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಅವನು ಈ ಪ್ರಕೃತಿಯಲ್ಲಿ ತಂದದ್ರಿಂದಾಗಿ ಈ ಒಂದು ಉಲ್ಲೋಲ ಕಲ್ಲೋಲ ಆಗೋದರಿಂದ ಸೃಷ್ಟಿಯಾಗತ್ತೆ. ಕ್ಷೋಭಣ ದೇವ, ಜಗದೊಡನೆ ಆಡುವವ. ಶ್ರೀಗರ್ಭ, ವೇದವೆಂಬ ಶ್ರೀಯನ್ನು ಒಡಲೊಳಗೆ ಇಟ್ಟುಕೊಂಡವ. ಸಾಹಿ ಶ್ರೀಹಿ ಅಮೃತ ಸತಾಂ. ವೇದ ಅನ್ನೋದು ಸಜ್ಜನರ ಸಂಪತ್ತು, ಎಂದೂ ಸಾಯದ ಸಂಪತ್ತು. ಯಾವುದೇ ವಿದ್ಯೆ ಅದೇ ಸಂಪತ್ತು. ಅದಿದ್ಮೇಲೆ ಭೌತಿಕ ಸಂಪತ್ತು ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರಲ್ಲ, ಮಹಾಭಾರತದ ಶಾಂತಿ ಪರ್ವದ ಆಪದ್ಧರ್ಮ ಪರ್ವ ಅಂತೇನಿದೆ, ಅದರಲ್ಲಿ ಅರ್ಜುನ ಒಂದು ಮಾತು ಹೇಳ್ತಾನೆ. ದೈವವಿತ್ತ, ಮಾನುಷವಿತ್ತ ಅಂತ ಎರಡಿರುತ್ತೆ. ದೈವವಿತ್ತ ಯಾವುದು ಅಂದರೆ ವಿದ್ಯೆ. ಮಾನುಷವಿತ್ತ ಯಾವುದು ಅಂತ ಹೇಳಿದ್ರೆ, ಮಾನುಷವಿತ್ತ ಅದು ಬಂಗಾರ ಮೊದಲಾದವುಗಳು. ಈ ಬಂಗಾರ ಮೊದಲಾದ ಮಾನುಷವಿತ್ತವನ್ನು ಇಟ್ಟುಕೊಂಡು ಏನು ಮಾಡ್ತಾನೆ, ಅದರಿಂದ ಈ ತನಕ ನನ್ನ ಹತ್ತಿರ ಇರದ ಸಂಪತ್ತನ್ನು ಪಡಿಲಿಕ್ಕೆ ಅಂತ ಹೋಗ್ತಾನೆ. ಸಂಪತ್ತು ಅಂದರೆ ಏನು? ಯಾವುದಕ್ಕೆ ಯಾವುದನ್ನು ಬಳಸ್ತೇವೋ ಅದಲ್ಲ ಸಂಪತ್ತು. ಯಾವುದನ್ನು ಪಡಿಲಿಕ್ಕೆ ಯಾವುದನ್ನು ಬಳಸ್ತೇವೋ ಅದಲ್ಲ ಸಂಪತ್ತು. ಅಮೂಲ್ಯ ಅಂತ ಅನಿಸಿಕೊಂಡದ್ದನ್ನು ಯಾವುದಕ್ಕಾಗಿ ಚಲ್ತಾನೋ ಅದು ಸಂಪತ್ತು ಅಂತ. ಅದು ಯಾವುದು? ವಿದ್ಯೆ ಅಂತನ್ನುವ ವಿತ್ತ. ದೈವಂ ವಿತ್ತಂತು ವಿದ್ಯಾ ಸ್ಯಾತ್. ಮಾನುಷ ವಿತ್ತ ಸ್ವರ್ಣಾದಿರ್ ಮಾನುಷಂ ತಥಾ ಅಂತ ಮಹಾಭಾರತದ ಮಾತು. ಬಂಗಾರ ಮೊದಲಾದವುಗಳು ಮಾನುಷವಿತ್ತ. ಈ ಮಾನುಷವಿತ್ತದಿಂದ ಎಲ್ಲರೂ ದೈವವಿತ್ತವನ್ನು ಪಡಿಲಿಕ್ಕೆ ಹವಣಿಸೋದು. ಅದರಿಂದಾಗಿ ಸಂಪತ್ತು ಅಂದರೆ ಯಾವುದನ್ನು ಪಡೆಯಲಿಕ್ಕಾಗಿ ನಾವು ಇನ್ನೊಂದನ್ನು ಬಳಸ್ತೇವೋ ಅದು. ಸೊ ಹಣ ಯಾವಾಗ ಅಂತಿಮ ಸಂಪತ್ತಾಗತ್ತೆ ಅಂದರೆ ಗಳಿಸಿ ನೋಡ್ತಾ ಇರಬೇಕು, ನೋಡ್ತಾ ಇದ್ರೆ ಆನಂದ ಆಗಬೇಕು, ಅವನಿಗೆ ಮಾತ್ರ ಅದು ಹಣ ಸಂಪತ್ತು. ಅದರಿಂದ ಆ ಹಣದಿಂದ ಸುಖವನ್ನು ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಸುಖ ಸಂಪತ್ತು. ವಿದ್ಯೆಯನ್ನು ಕೊಂಡ್ಕೊಳ್ಳಿಕ್ಕೆ ಅಂದರೆ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ವಿದ್ಯೆ ಸಂಪತ್ತು. ಅದರಿಂದಾಗಿ ಶ್ರೀಹಿ ಅಂತಂದರೆ ಸಜ್ಜನರ ಸಂಪತ್ತು ಯಾವುದು? ವಿದ್ಯೆ. ಅದನ್ನು ಒಡಲೊಳಗಡೆ ಇಟ್ಟುಕೊಂಡವ. ಅದರಿಂದಾಗಿ ದೇವರ ಹೆಸರು ಶ್ರೀಗರ್ಭ. ಪರಮೇಶ್ವರ, ಪರಮ ಎಲ್ಲರಿಗಿಂತ ಮಿಗಿಲು, ಈಶ್ವರ ಎಲ್ಲರ ಒಡೆಯ. ಪ ಅಂದರೆ ಚಕ್ರವರ್ತಿಗಳು, ಪಾಂತೀತಿ ಪಾಹ, ಚಕ್ರವರ್ತಿಗಳಿಗೂ ಆನಂದವನ್ನು ನೀಡುವವ. ಪಾನ್ ರಮತೆ ಇತಿ ಪರಮ. ಪರಮಃ ಈಶ್ವರ, ಪರಮಶ್ಚ ಈಶ್ವರಶ್ಚ. ಕರಣಂ,
ಕರಣ ಅಂದರೆ ಅಸಾಧಾರಣವಾದ ಕಾರಣವನ್ನು ಕರಣ ಅಂದ್ಬಿಡ್ತಾರೆ ಶಾಸ್ತ್ರದಲ್ಲಿ. ಅದನ್ನು ತಾರ್ಕಿಕರು ಕೂಡ ಬಳಸಿದ್ದಾರೆ. ಅಸಾಧಾರಣಂ ಕಾರಣಂ ಕರಣಂ ಅಂತ. ದೇವರು ಕರಣ, ಎಕ್ಸ್ಕ್ಲೂಸಿವ್ ಕಾಸ್ ಅಂತ ಅನುವಾದ ಮಾಡಬಹುದು. ಆದ್ದರಿಂದ ದೇವರು ಕರಣ. ಆಮೇಲೆ ಸಾಧಾರಣ ಕಾರಣನೂ ಅವನೇ, ಅಸಾಧಾರಣ ಕಾರಣನೂ ಅವನೇ. ಕರಣ ಮತ್ತೆ ಕಾರಣ ಇಷ್ಟಾಗಿ ಕರ್ತ ಕರ್ಮಣಃ ತಾರಯತಿ, ಕರ್ಮದಿಂದ ದಾಟಿಸುವವ, ಕರ್ಮದ ಫಲದಿಂದ ದಾಟಿಸುವವ ಕರ್ತ. ವಿಕರ್ತ, ಇವನಿಗೆ ಒಬ್ಬ ಕರ್ತೃ ಇಲ್ಲ. ವಿಗತಃ ಕರ್ತ ಯಸ್ಯ ವಿಕರ್ತ. ಗಹನಃ, ಇಷ್ಟಾಗಿಯೂ ದೇವರನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಇದೆ. ಅದಕ್ಕೆ ಇವನನ್ನ ಹೇಳ್ತಾರೆ ಗಹನಃ ಅಂತ. ಗುಹಃ, ತನ್ನನ್ನು ಮುಚ್ಚಿಕೊಂಡೇ ಇರ್ತಾನೆ. ನಾವಿಲ್ಲಿ ಸೃಷ್ಟಿ ಮಾಡುವಾಗ ನಮ್ಮನ್ನು ತೋರಿಸ್ಕೊಳ್ಬೇಕು ಅಂತ ನಾವು ಇಷ್ಟಪಡ್ತೇವೆ. ಅದಕ್ಕಾಗಿ ನಾವು ಮಾಡಿದ ಸಣ್ಣ ವಸ್ತುವಿನ ಮೇಲೆ ಮೇಡ್ ಇನ್ ಅಂತ ಹೇಳಿ ಹಾಕದೇ ಇರೋದೇ ಇಲ್ಲ. ಮೇಡ್ ಬೈ ಮೇಡ್ ಇನ್ ಹಾಕದೇ ಇರೋದೇ ಇಲ್ಲ. ಅಡ್ವರ್ಟೈಸ್ ಮಾಡ್ಕೊಳ್ತೇವೆ ನಮ್ಮನ್ನು ನಾವು. ಯಾಕೆ ಅಂದರೆ ನಾನು ತಿಳಿಬೇಕು ಅಂತ. ಇವನೊಬ್ಬ ಇದ್ದಾನೆ ಮಹಾನುಭಾವ, ಅವನು ಸೃಷ್ಟಿ ಮಾಡಿದ ಯಾವ ವಸ್ತುವಿನ ಮೇಲೂ ಅವನ ಹೆಸರಿಲ್ಲ. ಎಲ್ಲದ್ರ ಮೇಲೆ ಹೆಸರು ಇರಬೇಕು ಲೆಕ್ಕದ ಪ್ರಕಾರ ನೋಡಿದ್ರೆ. ಯಾವ ಮೂಲಭೂತವಾದ ವಸ್ತುವಿನ ಮೇಲೂ ಹೆಸರಿಲ್ಲ. ಅಂತಹ ವಿಚಿತ್ರ ಇವನು, ತನ್ನನ್ನು ಮುಚ್ಚಿಕೊಳ್ಳುವವ. ಅದರಿಂದಾಗಿ ದೇವರ ಹೆಸರು ಗುಹಃ ಅಂದ್ರು. ವ್ಯವಸಾಯ, ವ್ಯವಸಾಯ ಅಂತ ಹೇಳಿದ್ರೆ ನಮಗೆ ಇವತ್ತು ಕನ್ನಡದ ವ್ಯವಸಾಯ ಗೊತ್ತು, ಹೊಲ ಉಳುವುದು ಅಂತ. ಸಂಸ್ಕೃತದಲ್ಲಿ ವ್ಯವಸಾಯ ಅನ್ನೋದಕ್ಕೆ ಹಾಗರ್ಥ ಇಲ್ಲ. ಅವಸಾಯ ಅಂದರೆ ಫೈನಲ್ ಔಟ್ಕಮ್ ಈಸ್ ಅವಸಾಯ. ವಿಶೇಷವಾದ ಅವಸಾಯ, ವಿ ಅವಸಾಯ, ವ್ಯವಸಾಯ. ನಿಶ್ಚಯ. ನಿಶ್ಚಯ. ಒಕ್ಕಲತನಕ್ಕೆ ಹೇಗೆ ಗಂಡು ಬಿತ್ತು ಪದ ಕನ್ನಡದಲ್ಲಿ? ವ್ಯವಸಾಯ. ಒಕ್ಕಲತನಕ್ಕೆ ಕನ್ನಡದಲ್ಲಿ ಮೂಲಭೂತವಾದ ಶಬ್ದ ಇರೋದು ಬೇಸಾಯ. ಬೇಸಾಯ ಅಂತ. ಆ ಬೇಸಾಯ ಅದು ಕರೆಕ್ಟು. ಬೇಸಾಯ ವ್ಯವಸಾಯದ ತದ್ಭವವೇ ಅಲ್ಲ. ಇವಾಗ ಏನಾಗತ್ತೆ, ಕೆಲವೊಮ್ಮೆ ಕನ್ನಡದಿಂದ ಉಲ್ಟಾ ಹೋಗ್ತೇವಲ್ಲ, ಸಂಸ್ಕೃತಕ್ಕೆ ಹೋಗಿದ್ದೊಂದು ಪದ ಅಂತ. ಇವಾಗ ಉದಾಹರಣೆಗೆ ಆರೂರು, ಆರೂರು ಅಂತ ಒಂದು ಜಾಗ ಇದೆ ನೋಡುದು. ಅಲ್ಲ ಅದು ಅಲ್ಲ, ಆರೂರು ಅಂತಿದೆ. 6 ಊರುಗಳ ಸಮೂಹ ಅಂತ. ಇವರೇನ್ ಮಾಡಿದ್ದಾರೆ, ಷಟ್ಪುರ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಇವಾಗ ಆಲೂರು ಇದೆ, ಆಲೂರನ್ನ ವಟಪುರ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಅಯ್ಯೋ ರಾಮ, ಯಾಕಾಗಿ ಬದಲಾಯಿಸಿದ್ರಿ? ಮೂಲಭೂತವಾಗಿ ವಟಪುರ ಅಂತ ಅಲ್ಲ ಅದು. ಮೂಲಭೂತವಾಗಿ ವಟಪುರ ಅಂತ ಪದ ಇಲ್ಲ ಅಲ್ಲಿ. ಆದರೆ ನೀವು ಹಾಗೆ ಬದಲಾಯಿಸಿದ ಹಾಗೆ ಬೇಸಾಯ ಅಂತ ಹೇಳಿ ಕನ್ನಡದಲ್ಲಿ ಇದೆ. ಬೇಸಾಯ ಅನ್ನೋ ಶಬ್ದಕ್ಕೆ ಅರ್ಥ ಉಳುವುದು ಅಂತಾನೆ ಅರ್ಥ. ಆದರೆ ಅದಕ್ಕೆ ವ್ಯವಸಾಯ ಅಲ್ಲ. ಕೆಲವೊಮ್ಮೆ ಕನ್ನಡದ ಸಂಸ್ಕೃತಿಗೆ ಬಂದಾಗ, ಭೈರಪ್ಪನವರ ದಾಟು ಸಂಸ್ಕೃತಿಗೆ ಬಂದಾಗ ಉಲ್ಲಂಘನಂ ಅಂತ. ದಾಟುಗೂ ಉಲ್ಲಂಘನಕ್ಕೂ ವ್ಯತ್ಯಾಸ ಇದೆ. ದಾಟು ಅದು ಬೇರೆ, ಉಲ್ಲಂಘನ ಅದು ಬೇರೆ. ಕನ್ನಡದ ದಾಟುವುದು ಬೇಕಾದ್ರೆ ತರಣಂ ಆಗತ್ತೆ. ಪ್ಲವನ ತರಣಯೋ ತರಣಂ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಮೊದಲಿಂದ ಅದು ಯಾಕೋ ಸಂಸ್ಕೃತಕ್ಕೆ ದಾಟು ಅದು ಅನುವಾದ ಆಗಿದೆ, ಅಷ್ಟೊಂದು ಇದಾಗ್ತಾ ಇಲ್ಲ ಅಂತ ಹೇಳಿ ಈಗ ಕ್ಲಾರಿಟಿ ಮೂಡಿತು. ತರಣಂ ಅಂತ ಮಾಡಬೇಕಿತ್ತು ಅದು. ಏನಂದ್ರೆ ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗುವ ಪ್ರಕ್ರಿಯೆ ಅಪಾಯಕಾರಿ ಅಂತ ಕೆಲವೊಮ್ಮೆ.
ಅದಕ್ಕೆ ಉದಾಹರಣೆ ಈ ವ್ಯವಸಾಯ ಅಂತನ್ನುವ ಶಬ್ದ. ಇರಲಿ, ವ್ಯವಸಾಯ ಅಂದ್ರೆ ಏನು ಗೊತ್ತಾ? ಅವಸಾಯ ಅಂದ್ರೆ ಫೈನಲ್ ಔಟ್ಕಮ್. ಅವಸಾಯ ಇನ್ನೆಂದೂ ಬದಲಾಗದ ನಿರ್ಧಾರ, ಅದು ಅವಸಾಯ, ವ್ಯವಸಾಯ ಅಂತ ಆಗತ್ತೆ. ವ್ಯವಸಾಯ ಅಂತಂದ್ರೆ ನಿಶ್ಚಯ ಜ್ಞಾನ ಅಂತ ಅರ್ಥ. ವ್ಯವಸಾಯ ಅಂದ್ರೇನು? ನಿಶ್ಚಯವಾದ ಜ್ಞಾನ, ವ್ಯವಸಾಯ. ದೇವರ ಬಗೆಗೆ ವೇದಗಳು ಹೇಳಿದಂತೆ ಚಿಂತನೆ ಮಾಡೋದೇನಿದೆ ಅದೇ ಫೈನಲ್. ನೀವು ಇನ್ನೇನು, ಯಾಕೆಂದ್ರೆ ದೇವರನ್ನ ನೋಡಿ ನೀವು ದೇವರನ್ನ ನೋಡಬೇಕು ಅಂತಾದರೆ ವೇದದ ಮೂಲಕವೇ ಸಾಗಬೇಕು. ಅಲ್ಲಿ ತನಕ ವೇದ ಹೇಳಿದ್ದನ್ನೇ ಚರ್ಚೆ ಮಾಡಬೇಕು. ಈ ರೀತಿ ದೇವರು ನಿಶ್ಚಯಿಸಲ್ಪಡ್ತಾನೆ. ಗಹನ ಗೋಪ್ಯವಾಗಿದ್ದರೂ, ಅವನು ಗುಟ್ಟಾಗಿ ಇದ್ದರೂ, ಅವನು ಗುಹ ತನ್ನನ್ನ ಮುಚ್ಚಿಕೊಂಡಿದ್ದರೂ ಅವನು ವ್ಯವಸಾಯ. ನಿಶ್ಚಿತ ನಿಶ್ಚಯ ಜ್ಞಾನ ಇದೆ. ವ್ಯವಸ್ಥಾನ, ಥರಥರದ ಜಗತ್ತಿಗೆ ಅವನು ಸ್ಥಾನ. ಆದ್ದರಿಂದಾಗಿ ವ್ಯವಸ್ಥಾನ. ಸಂಸ್ಥಾನ, ವೈಕುಂಠವೆಂಬ ಸಮೀಚೀನ ಸ್ಥಾನ. ಸ್ಥಾನದ, ಎಲ್ಲರಿಗೂ ಯೋಗ್ಯವಾದ ಸ್ಥಾನವನ್ನು ನೀಡುವವ. ಧ್ರುವ, ಅವನು ನಿರ್ವಿಕಾರ. ಪರರ್ಧಿ, ಪರಮ ಸಮೃದ್ಧಿ ಇರುವವ. ಪರಮ ಸ್ಪಷ್ಟ, ಸ್ಪಷ್ಟ ಜ್ಞಾನಿಗಳಿಗೆ ಸ್ಫುಟವಾಗಿ ತೋರುವವ. ಅಂದರೆ ಗತಿ ಸಾಮಾನ್ಯಾತಂತ ವೇದವ್ಯಾಸರ ಸೂತ್ರ. ಆ ಗತಿ ಸಾಮಾನ್ಯಾತನ್ನುವ ವೇದವ್ಯಾಸರ ಸೂತ್ರಕ್ಕೆ ಅವನು ವಿಷಯ. ಏನು ಪ್ರಶ್ನೆ? ಏನು ಸೂತ್ರದ್ದು? ಅಲ್ಲ, ಅನಂತಾವೈ ವೇದಾಹ ಅಂತ ಹೇಳಿ ತೈತ್ತಿರಿಯ ಬ್ರಾಹ್ಮಣ, ತೈತ್ತಿರಿಯ ಆರಣ್ಯಕ, ಎರಡೂ ಕಡೆ ಅನಂತಾವೈ ವೇದಾಹ, ವೇದಗಳು ಅನಂತ. ಹಾಗಾದ್ರೆ ದೇವರ ಸ್ವರೂಪ ಒಂದು ಕಡೆ ಒಂದಿದ್ದು ಇನ್ನೊಂದು ಕಡೆ ಇನ್ನೊಂದಿದ್ರೆ ಈ ಪ್ರಶ್ನೆ ನಮ್ಮನ್ನು ಕಾಡೋದು. ದೇವರ ಸ್ವರೂಪ ಈ ವೇದದಲ್ಲಿ ಹೀಗಿದೆ, ಇನ್ನೊಂದು ವೇದದಲ್ಲಿ ಇನ್ನೊಂದು ತರ ಇದೆ. ಅನಂತ ಶಾಖೆಗಳಲ್ಲಿ ಏನು ಯಾವ ತರನೂ ಇರಬಹುದು. ಅದಕ್ಕೆ ವೇದವ್ಯಾಸರು ಆ ಆತಂಕವನ್ನು ದೂರ ಮಾಡಿದ್ರು. ಗತಿ ಸಾಮಾನ್ಯಾತ್, ಗತಿ ಅಂದ್ರೆ ಜ್ಞಾನ. ಸಮಾನ ವಿಷಯ ಸಾಮಾನ್ಯ, ಸಮಾನ ವಿಷಯವಾದದ್ದು ಸಾಮಾನ್ಯ. ನೋಡಪ್ಪ, ಮೂಲಭೂತ ಪ್ರಮೇಯ ಇಷ್ಟೇ. ದೇವರು ಸರ್ವಶಕ್ತ, ವಿರುದ್ಧ ಧರ್ಮಾಧಿಕರಣ, ಇವೆಲ್ಲ ಸಮಾನ. ಅದ್ರ ಒಳಗಡೆ ಅನಂತ ಗುಣಗಳು ಹೋಗ್ತವೆ. ಇವಾಗ ಉದಾಹರಣೆಗೆ ಇಷ್ಟು ಚೌಕಟ್ಟಿನಲ್ಲಿ ಎಷ್ಟು ಆಳ ಇರ್ಬೋದಲ್ವಾ? ಹಾಗೆ ಚೌಕಟ್ಟಿನಲ್ಲಿ ಎಷ್ಟು ಆಳ ಇರಬಹುದು. ಆಮೇಲೆ ಅದೇ ಚೌಕಟ್ಟೆ ಸಾಪೇಕ್ಷವಾಗಿ ನಾವು ಎಷ್ಟು ಸೂಕ್ಷ್ಮ ಆಗ್ತೀವೋ ಅಷ್ಟು ವಿಸ್ತಾರ ಆಗಬಹುದು. ಈ ಎರಡು ಸಾಧ್ಯತೆಗಳಿವೆ. ಈ ಎರಡೂ ಸಾಧ್ಯತೆಗಳು ದೇವರಲ್ಲಿ ಇವೆ. ಅದಕ್ಕೆ ಗತಿ ಸಾಮಾನ್ಯಾತ್. ಗತೀನಾಂ ಜ್ಞಾನಾನಾಂ ಸಾಮಾನ್ಯಂ. ಸರ್ವೇ ವೇದಾಯತ್ ಪದಮಾಮನಂತಿ ತಪಾಂಸ ಸರ್ವಾಣಿ ಚ ಯದ್ವದಂತಿ ಇತಿ ಗತಿ ಸಾಮಾನ್ಯಾತ್ ಅಂತ ಸೂತ್ರ. ಅಂದ್ರೆ ಭಾಷ್ಯ ಹಾಗೂ ಸೂತ್ರ ಅಷ್ಟು ಸೇರ್ಕೊಂಡ್ಬಿಟ್ಟಿದೆ. ಗತಿ ಸಾಮಾನ್ಯಾತ್. ಆ ಗತಿ ಸಾಮಾನ್ಯಾತ್ ಅನ್ನುವ ಹಿನ್ನೆಲೆಯನ್ನ ಇದು ಹೇಳುತ್ತೆ ನೋಡಿ. ಅವನು ಗಹನ, ಅತ್ಯಂತ ಗೋಪ್ಯ, ಅತ್ಯಂತ ದಟ್ಟ, ಮತ್ತೆ ಅದು ಅವನು
ಇಚ್ಛಾಪೂರ್ವಕ, ಇಂಟೆನ್ಷನಲಿ ಹಿ ಕವರ್ಸ್ ಹಿಮ್ಸೆಲ್ಫ್. ಅದರಿಂದಾಗಿ ಗುಹ. ಆದರೂ ಕೂಡ ಜ್ಞಾನಿಗಳು, ಸೈನ್ಸ್ ಕ್ಯಾನ್ ಡಿಸೈಡ್ ಹಿಮ್, ಏನೋ ಅವನ ಸ್ವರೂಪ ಇಷ್ಟು ಅಂತ. ಎಲ್ಲರಿಗೂ ವ್ಯವಸ್ಥಾನ, ಸಂಸ್ಥಾನ, ಸ್ಥಾನದ ಧ್ರುವ ಪರಮಸ್ಪಷ್ಟ. ಅದೇನ್ರಿ ಅದು? ಗಹನ ಗುಹ ಆದ್ಮೇಲೆ ಪರಮಸ್ಪಷ್ಟ ಏನು? ವ್ಯವಸಾಯ ಆಗಿರೋದ್ರಿಂದ. ಆದ್ದರಿಂದ ಪರಮಸ್ಪಷ್ಟ. ಹೀಗಿರುವ ದೇವರಿಗೆ ಕೊರತೆ ಉಂಟೋ? ಅಯ್ಯೋ, ನಾನು ತೋರ್ಬೇಕಿತ್ತು, ಇನ್ನಷ್ಟು ತೋರ್ಬೇಕಿತ್ತು ಜನರಿಗೆ. ತುಷ್ಟ, ತೃಪ್ತಿ. ತೋಷಃ ಅಲಂ ಬುದ್ಧಿ ಅಂತ. ತೃಪ್ತನಾಗಿದ್ದಾನೆ. ಪುಷ್ಟ, ಎಲ್ಲ ಗುಣಗಳ ಪೋಷಣ ಇದೆ. ಶುಭೇಕ್ಷಣ, ಸಜ್ಜನರಿಂದ ಮಾತ್ರ ತೋರ್ತಾನೆ. ಸಜ್ಜನರು ಮಾತ್ರ. ಶುಭಾನಾಂ ಈಕ್ಷಣಂ ಯಸ್ಯ, ಶುಭರು ಅವನನ್ನು ನೋಡ್ತಾರೆ. ಆದ್ದರಿಂದ ಶುಭೇಕ್ಷಣ. ಈ ರೀತಿ ವಿರುದ್ಧವಾದ ಗುಣಗಳು, ಆದರೂ ಅದರಲ್ಲಿ ಒಂದು ಸುಸಂಗತತೆ. ಇದು ನಮಗೆ ಈ ಒಂದು 55ನೆಯ ಪದ್ಯದಿಂದ ಗೊತ್ತಾಗಿರುವಂಥದ್ದು. ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾಂ ಶ್ರೇಷ್ಠ ಧರ್ಮೋ ಧರ್ಮ ವಿದುತ್ತಮಃ. ರಾಮ, ಯೋಗಿಗಳು ಇವನಿಂದ ಆನಂದವನ್ನು ಹೊಂದುತ್ತಾರೆ. ಹೀಗಾಗಿ ರಾಮ ಜನರಿಗೆ ಒಂದು ತರಹದ ಸಂತಸವನ್ನು ನೀಡಿಲ್ಲ. ಇವನು ಬಹಳ ಬಗೆಯ ಸಂತಸಗಳನ್ನು ನೀಡಿದ್ದಾನೆ. ವಿರಾಮ, ವಿವಿಧತೆಯ ರಮಯತಿ. ವಿರಜಃ, ಆ ಸಂತೋಷವನ್ನು ಕೊಡ್ತಾ ಇದ್ದಾನೆ. ಅದರಲ್ಲಿ ಇವರ ಯೋಗ್ಯತೆಗೆ ತಕ್ಕಂತೆ ಕೊಡಬೇಕು ಅಂತಿದೆ, ಪಕ್ಷಪಾತ ಇಲ್ಲ. ಹೀಗಾಗಿ ಅವನು ವಿರಜ, ರಜೋಗುಣ ಇಲ್ಲ. ಮಾರ್ಗ, ಮಾಭಿಹಿ, ಮಾ ಅಂತಂದ್ರೆ ಪ್ರಮಾಣ, ಋ ಅಂತಂದ್ರೆ ಒಳಗಡೆಯ ಪ್ರಜ್ಞೆ. ಪರವೃದ್ಧಿ ನಾನು ಹೇಳಿದ್ದೀನಿ, ಪರಮ ಸಮೃದ್ಧಿ ಇರುವವ ಅಂತ ಹೇಳಿದ್ದೇನೆ. ಅದು ಒಂದೇ ವಾಕ್ಯದಲ್ಲಿದ್ದರಿಂದ ಗೊತ್ತಾಗಿರ್ಲಿಕ್ಕಿಲ್ಲ. ಪರಾವೃದ್ಧಿ ಯಸ್ಯ, ಪರಮ ಸಮೃದ್ಧಿ, ಎಲ್ಲವೂ ವೃದ್ಧವಾದದ್ದು. ಇನ್ನು ವಿರಾಮ, ವಿರಜಃ, ಮಾರ್ಗ. ಯಾಕಂದ್ರೆ ಮಾರ್ಗ ಅಂತ ಹೇಳಿ ಹಿಂದೆ ಒಮ್ಮೆ ಬಂದಿದೆ. 366ನೆಯ ಒಂದು ಇದು ಈಗ ತಾನೇ ನೋಡಿದೆವು. ಈಗ ನಾವಿಲ್ಲಿ ನೋಡ್ತಾ ಇರೋದು 398. ಮಾರ್ಗ, ಹುಡುಕುವವ, ಹುಡುಕಿದಂತೆ ಮಾಡುತ್ತಾನೆ. ಇನ್ನು ಮಾಭಿಹಿ, ಪ್ರಮಾಭಿಹಿ ಋತಃ, ಪ್ರಮಾಣಗಳಿಂದ ತಿಳಿಯಲ್ಪಡುವವ. ಗಮ್ಯತೆ, ಮಾಭಿಹಿ ಗಮ್ಯತೆ, ಅದರಿಂದಾಗಿ ಮಾರ್ಗ ಅಂತ. ನೇಯ, ಜ್ಞಾನಿಗಳು ಪರಂಪರೆಯಿಂದ ಅವನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಶಿಷ್ಯರಿಂದ ಶಿಷ್ಯರಿಗೆ, ತಲೆಮಾರಿನಿಂದ ತಲೆಮಾರಿಗೆ ಅವನನ್ನು ದಾಟಿಸ್ತಾ ಬಂದಿದ್ದಾರೆ. ಅದರಿಂದಾಗಿ ದೇವರು ನೇಯ. ನಯ, ಇವನು ನ ಯಾತಿ, ಏನೋ ಬಯಕೆಯಿಂದ, ಏನೋ ಪ್ರಯೋಜನದಿಂದ ಯಾರನ್ನೂ ಕುರಿತು ಹೋಗಲಾರ. ನ ಯಾತಿ ಇತಿ ನಯಃ. ಹೀಗೆ 400 ನಾಮಗಳಾದವು. ಇವತ್ತಿಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮತ್ತೆ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.